ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸಿಕೊಳ್ತಾ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೀನಿ. ಆನೋ ಭದ್ರಾಃ ಕ್ರತವೋಯಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿವೇರ್. ನಮಗೆ ಎಲ್ಲ ಮೂಲೆಗಳಿಂದಲೂ ಪವಿತ್ರವಾದ ಆಲೋಚನೆಗಳು ಬರಲಿ. ಸೋದರ ಸೋದರಿಯರೇ, ಈ ದಿನ ಗೀತಾ ಜಯಂತಿ ಅಂದರೆ ಒಂದು ಪವಿತ್ರವಾಗಿರ್ತಕ್ಕಂಥ ದಿನ ಅಂತ ನಾವು ಪರಿಗಣಿಸಬೇಕಾಗಿದೆ. ಥಿಯೋಸಾಫಿಕಲ್ ಸೊಸೈಟಿ ವಾಂಗ್ಮಯದಲ್ಲಿ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರ ವಿಷಯವಾಗಿ ನಾವು ನೆನೆಸ್ಕೊಳ್ಳೋದಾದರೆ, ಮೇಡಮ್ ಬ್ಲಾವಟ್ಸ್ಕಿ ಅವರು ಅವರ ಅವಸಾನದ ಕೊನೆಯ ಕ್ಷಣಗಳಲ್ಲಿ ಒಂದು ವಿನ್ನಪ ಮಾಡಿಕೊಂಡಿದ್ದಾರೆ ನಮ್ಮ ಸೋದರರಲ್ಲಿ. ನನ್ನ ಮರಣಾನಂತರ ಆ ದಿನ ಅಂದರೆ ನಾವೇನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ, ಆ ದಿನ ಪವಿತ್ರವಾಗಿರ್ತಕ್ಕಂಥ ಭಗವದ್ಗೀತೆಯನ್ನು ಪಠಣ ಮಾಡಿ ಅಂತ ಹೇಳಿರೋದು ನಮಗೆಲ್ಲರಿಗೂ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ವಿಷಯ. ಯಾಕೆ ಅಂದರೆ ಭಗವದ್ಗೀತೆ ಅಷ್ಟು ಶ್ರೇಷ್ಠವಾದ ಗ್ರಂಥ ಅಂತ ವಿದೇಶೀಯರಾಗಿದ್ದಂಥ ಮೇಡಮ್ ಬ್ಲಾವಟ್ಸ್ಕಿ ಅವರು ಅರಿತುಕೊಂಡಿದ್ದರು. ಅಂದರೆ ಅದು ನಮ್ಮೆಲ್ಲರ ಭಾಗ್ಯ, ಭಾರತೀಯರಿಗೆ ಒಂದು ದೊಡ್ಡ ಭಾಗ್ಯ ಅಂತ. ಭಗವದ್ಗೀತೆ ಬರೀ ಕಾಲಕ್ಕೆ ದೇಶಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಕಾಲಾತೀತ ದೇಶಾತೀತವಾಗಿರ್ತಕ್ಕಂಥ ಒಂದು ಮಹತ್ ಗ್ರಂಥ ಮತ್ತು ಬೃಹತ್ ಗ್ರಂಥವೂ ಹೌದು. ಡಾಕ್ಟರ್ ಆನಿ ಬೆಸೆಂಟ್ ಅವರು ಭಾರತಕ್ಕೆ ಬಂದ ಮೇಲೆ ಅವರು ಸಂಸ್ಕೃತವನ್ನು ಕಲಿತು ಸಂಸ್ಕೃತ ಗ್ರಂಥಗಳನ್ನು ಅಧ್ಯಯನ ಮಾಡಿ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ವಾರಣಾಸಿಯಲ್ಲಿದ್ದಂಥ ಮಹಾನ್ ಸಂಸ್ಕೃತಜ್ಞ ಅವರು ಭಗವಾನ್ ದಾಸರ ನೇತೃತ್ವದಲ್ಲಿ ಅವರು ಸಂಸ್ಕೃತವನ್ನು ಕಲಿತುಕೊಂಡು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅದರ ಮೇಲೆ ಒಂದು ಭಾಷ್ಯವನ್ನು ಕೂಡ ಬರೆದರು. ನಮಗೆಲ್ಲರಿಗೂ ಗೊತ್ತಿದೆ, ಆಂಗ್ಲ ಭಾಷೆಯಲ್ಲಿ ಹಿಂಟ್ಸ್ ಆನ್ ದಿ ಸ್ಟಡಿ ಆಫ್ ಭಗವದ್ಗೀತಾ, ಭಗವದ್ಗೀತೆಯ ಅಧ್ಯಯನಕ್ಕೆ ಸೂಚನೆಗಳು ಅಂತ ಬರೆದಿದ್ದಾರೆ. ಅದೆಲ್ಲ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ, ಉಪನ್ಯಾಸಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ಡಾಕ್ಟರ್ ಬೆಸೆಂಟ್ರು ಭಾರತೀಯ ಸಂಸ್ಕೃತಿಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು. ಇಲ್ಲಿಗೆ ಬಂದ ಮೇಲೆ ಭಾರತೀಯರ ಸಂಸ್ಕೃತಿ, ಭಾರತೀಯರ ಇತಿಹಾಸ, ಪರಂಪರೆ ಅದನ್ನೆಲ್ಲ ತಿಳಿದು ಭಾರತೀಯ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆಂಗ್ಲ ಭಾಷೆಯಲ್ಲಿ ಅನೇಕ ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ನಮಗೆ ನೀವು ಅವರ ಬಗ್ಗೆ ಅಧ್ಯಯನ ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಕಿಂಗ್ ರಾಮಚಂದ್ರ ರಾಮಾಯಣದಿಂದ ಅವೆಲ್ಲ ಮರೆತೋಗಿದ್ದೀವಿ ನಾವು. ಕಿಂಗ್ ರಾಮಚಂದ್ರ ಅಂತ ಬರೆದಿದ್ದಾರೆ, ಭಗವದ್ಗೀತೆ ಬಗ್ಗೆ ಬರೆದಿದ್ದಾರೆ. ಭಗವದ್ಗೀತೆಯನ್ನು 4 ಉಪನ್ಯಾಸಗಳಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಅವರು ಅದನ್ನು ಅಧ್ಯಯನ ಮಾಡಿ ಅದರ ದೈವಿ ಯೋಜನೆಯನ್ನು ಕೃಷ್ಣ ಪರಮಾತ್ಮ ಅದರಲ್ಲಿ ನಮಗೆಲ್ಲರಿಗೂ ತಿಳಿಸ್ಬಿಟ್ಟು, ಮೊದಲನೇದರಲ್ಲಿ ದ ಗ್ರೇಟ್ ಅನ್ವೈಲಿಂಗ್ ಅಂದರೆ ಮಹಾದರ್ಶನ, ಭಗವಂತನ ಯೋಜನೆ ಹೇಗಿದೆ ಅಂತ ಆ ಮಹಾದರ್ಶನ ಮೊದಲನೇ ಉಪನ್ಯಾಸದಲ್ಲಿ ಹೇಳ್ತಾರೆ ಅವರು. ಮಹಾದರ್ಶನ ಅಂದರೆ ನನ್ನದೇ ಆಗಿರ್ತಕ್ಕಂಥ ಒಂದು ಯೋಜನೆ ಇದೆ, ಆ ಯೋಜನೆಯನ್ನು ಈ ಭಗವದ್ಗೀತೆಯಲ್ಲಿ ಜಗತ್ತಿಗೆ ತಿಳಿಪಡಿಸ್ತಾ ಇದ್ದೇನೆ ಅಂತ. ಈ ವಿಷಯ ಯಾರೂ ಭಗವದ್ಗೀತೆಯಲ್ಲಿ ಹೇಳಿಲ್ಲ. ಭಗವದ್ಗೀತೆ ಅಧ್ಯಯನ ಅಂದರೆ ಶ್ಲೋಕಗಳು ಓದ್ತೀವಿ, ಒಂದು ಶ್ಲೋಕ ಓದ್ತೀವಿ, ಅರ್ಥ ಹೇಳ್ತೀವಿ, ಆಮೇಲೆ ಇನ್ನೊಂದು ಶ್ಲೋಕ ಹೇಳ್ತೀವಿ, ಈ ಶ್ಲೋಕ ಇಷ್ಟನೇ ಅಧ್ಯಾಯದಲ್ಲಿ ಅಂತ ಹೇಳ್ತೀವಿ. ಆದರೆ
ಬೆಸೆಂಟ್ರ್ ಅರ್ಥ ಮಾಡ್ಕೊಂಡ ಹಾಗೆ ಮೊದಲನೇದು ದ ಗ್ರೇಟ್ ಅನ್ವೈಲಿಂಗ್ ಅಂದರೆ ಮಹಾದರ್ಶನ. ನನ್ನದೇ ಆದ ಯೋಜನೆ ಇದೆಯಪ್ಪ ಅರ್ಜುನನಿಗೆ ಹೇಳಿ, ಅರ್ಜುನನ ಮೂಲಕ ಮಾನವ ಕೋಟಿಗೆ ತಿಳಿಸಿದ್ದಂಥ ವಿಚಾರ ಅವರು. ಭಗವಂತನೊಂದು ಯೋಜನೆ ಇದೆ, ನನ್ನದೇ ಒಂದು ಯೋಜನೆ ಇದೆ. ಆ ಯೋಜನೆಯನ್ನು ನಿನಗೆಲ್ಲ ಅರ್ಥೈಸಿ ಹೇಳ್ತಾ ಇದ್ದೀನಿ ಅಂತ ಮೊದಲನೇ ಉಪನ್ಯಾಸದಲ್ಲಿ ಹೇಳ್ತಾರೆ ಅವರು, ಆನಿ ಬೆಸೆಂಟ್ರು. ಅದು ಹೇಗೆ ಅಂದರೆ ಅರ್ಜುನನ ವಿಷಾದ ಯೋಗ. ಅವನು ಯುದ್ಧಕ್ಕೆಲ್ಲ ತಯಾರಿಯಾದ, ಕಾಡಲ್ಲಿದ್ದ, 12 ವರ್ಷ ಕಷ್ಟಗಳನ್ನು ಅನುಭವಿಸಿದ, ಅಜ್ಞಾತವಾಸವನ್ನು ಅನುಭವಿಸಿದ, ಆ ಕೌರವರ ಮೇಲೆ ಇಲ್ಲದ ಅಷ್ಟು ಕೋಪವನ್ನು ಬೆಳೆಸ್ಕೊಂಡಿದ್ದ. ಆದರೆ ಯುದ್ಧಕ್ಕೆ ಸನ್ನದ್ಧನಾಗಿ ಆ ಯುದ್ಧದ ಮಧ್ಯೆ ಆ 2 ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿದಾಗ ನೋಡಿದಾಗ ಈ 12 ವರ್ಷ 13 ವರ್ಷ ಅಜ್ಞಾತವಾಸ ಅದೆಲ್ಲ ಯಾವುದೂ ಜ್ಞಾಪಕ ಬರಲಿಲ್ಲ ಆತನಿಗೆ ಜ್ಞಾಪಕ ಬಂದಿದ್ದು ಇವರೆಲ್ಲರೂ ಯಾರು ಶತ್ರುಗಳು ಕಾಣಿಸ್ತಾ ಇಲ್ಲ ನನಗೆ, ಇದ್ಯಾರು ಶತ್ರುಗಳು ಕಾಣಿಸ್ತಾ ಇಲ್ಲ ನನಗೆ, ಇವರೆಲ್ಲ ನನ್ನ ಗುರುಗಳು, ನನ್ನ ಪಿತಾಮಹರು, ನನ್ನ ಸ್ನೇಹಿತರು, ಬಂಧುಗಳು. ನಾನು ಯಾರ ಮೇಲೆ ಯುದ್ಧ ಮಾಡೋದು, ಯಾರನ್ನು ಕೊಲ್ಲೋದು, ನಾನು ಏನಕ್ಕೋಸ್ಕರ ಕೊಲ್ಲಬೇಕು, ಆ ಪಾಪ ನನಗೆ ಬೇಡ. ಕೌರವರು ತಗೊಳ್ಳಿ ಬೇಕಾದರೆ ನನಗೆ ಬೇಡ, ನನಗೆ ರಾಜ್ಯವೂ ಬೇಡ, ಸುಖನೂ ಬೇಡ, ನಾನು ಕಾಡಿನಲ್ಲಿ ಬೇಕಾದ್ರೆ ನಿನ್ನ ಧ್ಯಾನ ಮಾಡಿಕೊಂಡು ನನ್ನ ಕಾಲ ಕಳೀತೀನಿ ಅಂತ ಅರ್ಜುನ ಹೇಳಿದಾಗ ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅದು ನಿನ್ನ ಕೆಲಸ ಅಲ್ಲಪ್ಪ, ನಮ್ಮದೇ ಯೋಜನೆ ಇದೆ. ಅಷ್ಟೇ ಅಲ್ಲ, ಅವರೆಲ್ಲ ಸಿದ್ಧವಾಗಿ ಬಂದಿದ್ದಾರೆ, ಯುದ್ಧದಲ್ಲಿ ಸಾಯೋದಕ್ಕೂ ಕೂಡ ಸಿದ್ಧವಾಗಿ ಬಂದಿದ್ದಾರೆ. ಅದನ್ನೆಲ್ಲ ಕೇಳೋಕೆ ನೀನ್ಯಾರು? ನಾನು ಮಾಡಿರ್ತಕ್ಕಂಥ ಯೋಜನೆ ಇದು. ಅವರೆಲ್ಲ ಸಿದ್ಧವಾಗಿದ್ದಾರೆ, ಯಾರು ಸಾಯಬೇಕು, ಯಾರು ಉಳ್ಕೋಬೇಕು ಅಂತ ನನ್ನ ಯೋಜನೆಯಲ್ಲಿದೆ. ಅದಕ್ಕೋಸ್ಕರ ನಿನ್ನ ಕೆಲಸ ಏನು? ನಿನ್ನ ಧರ್ಮ ರಾಜನಾಗಿ ಯುದ್ಧ ಮಾಡ್ತಕ್ಕಂಥದ್ದು ನಿನ್ನ ಧರ್ಮ, ಅದನ್ನು ನೀನು ನೆರವೇರಿಸಬೇಕು, ಅದು ನನ್ನ ಆಜ್ಞೆ. ಅದೆಲ್ಲ ಬಿಟ್ಬಿಟ್ಟು ನೀನೇನೋ ನೀತಿಗಳು ಹೇಳಿದ್ರೆ ಅದನ್ನು ನನ್ನ ಯೋಜನೆಯಲ್ಲಿ ಅದಕ್ಕೆ ಒಪ್ಪಿಗೆ ಇಲ್ಲ. ಅದಕ್ಕೋಸ್ಕರ ನಿನ್ನ ರಾಜಧರ್ಮ ಏನು ಅಂದರೆ ಶತ್ರು ನಿಗ್ರಹ, ನೀನು ಅವರನ್ನು ಯುದ್ಧ ಮಾಡಬೇಕಷ್ಟೇ, ಅದು ನನ್ನ ಯೋಜನೆಯಲ್ಲಿದೆ. ಅದಕ್ಕೆ ಇದನ್ನು ಅವರು ಮಹಾದರ್ಶನ ಅಂತ ಬೆಸೆಂಟ್ರವ್ರು ಹೇಳೋದು. ಹಾಗಾಗಿ ಬಹಳಷ್ಟು ಚೆನ್ನಾಗಿ ಅಲ್ಲಿ ನಮ್ಮಲ್ಲಿ ಕೆ.ವಿ. ಹನುಮಂತರಾಯರು ಅಂತ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಹಿರಿಯರವರು, ಅವರು ಕನ್ನಡದಲ್ಲಿ ಅದನ್ನು ಹಿಂಟ್ಸ್ ಆನ್ ದಿ ಸ್ಟಡಿ ಆಫ್ ಭಗವದ್ಗೀತಾ ಕನ್ನಡದಲ್ಲಿ ಬರೆದಿದ್ದಾರೆ. ಬಹಳಷ್ಟು ಆ ಶ್ಲೋಕಗಳನ್ನೆಲ್ಲ ಕನ್ನಡೀಕರಿಸಿದ್ದಾರೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ನನ್ನ ಮೋಹ ಎಲ್ಲ ಕಳೆದೋಯ್ತು, ನನ್ನ ಮೋಹ ನಿನ್ನದೇ ಯೋಜನೆಯನ್ನು ನನಗೆ ಅರಿತುಪಡಿಸಿದಾಗ ನನ್ನ ಮೋಹ ಎಲ್ಲ ಕಳೆದೋಯ್ತು, ಯುದ್ಧ ಮಾಡೋದು ನನ್ನ ಧರ್ಮ, ಮಾಡ್ತೀನಿ, ಸಿದ್ಧವಾಗಿದ್ದೀನಿ ಅಂತ. ಸರಿ ಮಾಡಪ್ಪ, ಯುದ್ಧ ಮಾಡು ಸರಿ. ಆಮೇಲೆ 2ನೇ ಅಧ್ಯಾಯದಲ್ಲಿ ಅರ್ಜುನ ಮತ್ತೆ ಅವನಿಗೆ ಇದೆಲ್ಲ ಸರಿಯೇ, ನೀನು ಹೇಳಿದ್ದೆಲ್ಲ ಸರಿಯೇ, ಆದರೂ ನನಗೇನೋ ಮೋಹ ಅಡ್ಡ ಬರ್ತಾ ಇದೆ, ನನ್ನ ಮನಸ್ಸು ಒಪ್ಕೊಳ್ತಾ ಇಲ್ಲ ಅಂತ. ಅದಕ್ಕೆ ಹನುಮಂತರಾಯರು ಬಹಳ ಚೆನ್ನಾಗಿ ಅದನ್ನು ಕನ್ನಡದಲ್ಲಿ ಬರೀತಾರೆ. ಮತ್ತೆ ಅದನ್ನು ಹೇಳ್ತಾನೆ ಕೃಷ್ಣ ಪರಮಾತ್ಮ. ಮತ್ತೆ ಹೇಳಿದಾಗ ಕಳೆಯಿತೆನ್ನ ಮೋಹ, ಈಗ ಮಾಡುವೆನ್ ಯುದ್ಧಮಂ ಅಂತ ಅವರು ಹಳಗನ್ನಡದಲ್ಲಿ ಬರೆದ ಕೆ.ವಿ. ಹನುಮಂತರಾಯರು. ಆಗ ಸಿದ್ಧತೆ ನಡೆಯುತ್ತೆ, ಮತ್ತು ಆ ಯುದ್ಧ ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ. ಮತ್ತೆ ಅಲ್ಲಿ ಜ್ಞಾನಯೋಗ ಇದೆ, ಮುಂದಿನ ಅಧ್ಯಾಯದಲ್ಲಿ ಜ್ಞಾನಯೋಗ. ಅದಕ್ಕೆ ಬೆಸೆಂಟ್ರ್ ಅದನ್ನು ಜ್ಞಾನಯೋಗ ಅಂತಲೇ ಹೇಳ್ತಾರೆ. ಭಗವದ್ಗೀತೆ ಅಂದರೆ ಏನು ಅಂದರೆ, ಭಗವದ್ಗೀತೆ ಕೇವಲ ಕೃಷ್ಣಾರ್ಜುನರ ಸಂವಾದವಲ್ಲ, ಇದು ಒಂದು ಯೋಗಶಾಸ್ತ್ರ ಅಂತ ಆ ಹಿಂಟ್ಸ್ ಆನ್ ದಿ ಸ್ಟಡಿ ಆಫ್ ಭಗವದ್ಗೀತಾ ಗ್ರಂಥದಲ್ಲಿ ಅವರು ಬಹಳ ವಿವರವಾಗಿ ಬರೆದಿದ್ದಾರೆ. ಯೋಗಶಾಸ್ತ್ರ ಏನಿದು? ಯೋಗಶಾಸ್ತ್ರ ಅಂದರೆ ನಾವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ನಮ್ಮ ಸಾಹಿತ್ಯದಲ್ಲಿ ಪ್ರಸ್ಥಾನತ್ರಯಗಳು ಅಂತ ಇದೆ.
ಪ್ರಸ್ಥಾನತ್ರಯಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಮತ್ತು ಭಗವದ್ಗೀತೆ. ಈ ಮೂರರಲ್ಲಿ ನಮಗೆ ಬಹಳ ಹತ್ತಿರ ಇರ್ತಕ್ಕಂಥದ್ದು, ವಿಥಿನ್ ಅವರ್ ರೀಚ್ ಅಂತೀವಿ ನಾವು. ನಮಗೆ ಬಹಳ ಹತ್ತಿರ ಇರ್ತಕ್ಕಂಥದ್ದು ಭಗವದ್ಗೀತೆ. ಬ್ರಹ್ಮಸೂತ್ರಗಳ ಬಗ್ಗೆ ಅಷ್ಟು ಅರಿವಿಲ್ಲ ನಮಗೆ. ಉಪನಿಷತ್ತುಗಳಿವೆ, ಅದನ್ನು ಅರ್ಥೈಸ್ಕೊಳ್ಳೋದು ಕಷ್ಟ. ಹಾಗಾಗಿ ನಮಗೆ ಬಹಳ ಹತ್ತಿರ ಇರ್ತಕ್ಕಂಥ ಈ ಪ್ರಸ್ಥಾನತ್ರಯಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಭಗವದ್ಗೀತೆ ಏನಿದೆ ಅದು ನಮಗೆ ಯೋಗ ಮಾರ್ಗವನ್ನು ತೋರಿಸಿಕೊಡುತ್ತೆ. ಪ್ರಸ್ಥಾನ ಅಂದರೆ ಮಾರ್ಗ, ಪ್ರಸ್ಥಾನ ಅಂದರೆ ಮಾರ್ಗ. ಎಲ್ಲಿಗೆ ಮಾರ್ಗ ಅಂದರೆ ಭಗವಂತನ ಕಡೆ ಹೋಗ್ತಕ್ಕಂಥ ಮಾರ್ಗ. ಅದಕ್ಕೋಸ್ಕರ ಈ ಮೂರು ಪ್ರಸ್ಥಾನತ್ರಯಗಳು, ಉಪನಿಷತ್ತುಗಳ ಅಧ್ಯಯನ, ಅದರ ಬಗ್ಗೆ ಅದರಂತೆ ನಡ್ಕೊಳ್ತಕ್ಕಂಥದ್ದು, ಮತ್ತು ಬ್ರಹ್ಮಸೂತ್ರಗಳೆಲ್ಲ ಹೇಳಿರ್ತಕ್ಕಂಥದ್ದು ಏನಿದೆ ಅದರ ಬಗ್ಗೆ ನಡ್ಕೊಳ್ತಕ್ಕಂಥದ್ದು, ಮತ್ತು ನಮಗೆ ಬಹಳ ಹತ್ತಿರ ಇರತಕ್ಕಂಥ ಗೊತ್ತಾಗ್ತಕ್ಕಂಥ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಆ ಯೋಗಶಾಸ್ತ್ರವನ್ನು, ಯೋಗ ಭಗವಂತನ ಕಡೆ ಹೋಗ್ತಕ್ಕಂಥದ್ದು. ಇದು ಯೋಗಶಾಸ್ತ್ರ. ಬೆಸೆಂಟ್ರು ಬಹಳ ವಿವರವಾಗಿ ಈ ಯೋಗಶಾಸ್ತ್ರದ ಬಗ್ಗೆ 2ನೇ ಅಧ್ಯಾಯದಲ್ಲಿ ಯೋಗಶಾಸ್ತ್ರ ಮತ್ತು ಕರ್ಮಯೋಗ ಅದನ್ನು 4ನೇ ಅಧ್ಯಾಯದಲ್ಲಿ ಕರ್ಮಯೋಗದ ಬಗ್ಗೆ ಬಹಳಷ್ಟು ಚೆನ್ನಾಗಿ ವಿವರವಾಗಿ ಬೆಸೆಂಟ್ರು ಹಿಂಟ್ಸ್ ಆನ್ ದಿ ಸ್ಟಡಿ ಆಫ್ ಭಗವದ್ಗೀತಾ ಆ ಪುಸ್ತಕದಲ್ಲಿ ಬರೀತಾರೆ. ಅರ್ಜುನನಿಗೆ ಕೃಷ್ಣ ಪರಮಾತ್ಮ, ನೋಡಪ್ಪ, ಕರ್ಮ ಮಾಡಲೇಬೇಕು, ಜ್ಞಾನ ಬೇಕು, ಬರೀ ಜ್ಞಾನ ಸಂಪಾದಿಸ್ಕೊಂಡ್ರೆ ಸಾಲದು, ಕರ್ಮ ಮಾಡಬೇಕು. ಕರ್ಮ ಮಾಡಬೇಕಂದ್ರೆ ಕೆಲಸ ಮಾಡಲೇಬೇಕು. ಕೆಲಸ ಪ್ರತಿ ಮಾನವನು ಭಗವಂತನ ಯೋಜನೆಯಲ್ಲಿ ತನಗೆ ಕೊಡಲ್ಪಟ್ಟ ಕಾರ್ಯವನ್ನು ನಿರ್ವಹಿಸಲೇಬೇಕು. ಎಲ್ಲ ಬಹಳಷ್ಟು ಚೆನ್ನಾಗಿ ಅದರಲ್ಲಿ ಬರುತ್ತೆ. ಬ್ರಾಹ್ಮಣನು ಜ್ಞಾನ ಸಂಪಾದನೆ ಮಾಡಬೇಕು, ಗ್ರಂಥಗಳ ಅಧ್ಯಯನ ಮಾಡಬೇಕು, ಅದು ಅವನ ಕರ್ಮ, ಅದು ಕರ್ತವ್ಯ. ಅದನ್ನೆಲ್ಲ ಅಧ್ಯಯನ ಮಾಡಿ ವೇದಗಳು, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಎಲ್ಲವನ್ನು ಬ್ರಾಹ್ಮಣನು ಅಧ್ಯಯನ ಮಾಡಿ, ಇನ್ನು ಇತರ ಸ್ಟ್ರಾಟಾಸ್ ಇದಾವಲ್ಲ, ಇತರ 3 ಯಾರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ ಆ ಜ್ಞಾನವನ್ನು ಹಂಚಬೇಕು. ಇದು ಆ ಬ್ರಾಹ್ಮಣನ ಕರ್ತವ್ಯ. ಹಾಗೆಯೇ ಕ್ಷತ್ರಿಯನ ಕರ್ತವ್ಯ ಏನೆಂದರೆ ಅವನು ಬಲಾರ್ಜನೆ ಮಾಡಬೇಕು, ಶಕ್ತಿ ಸಂಪಾದನೆ ಮಾಡಬೇಕು, ಸೈನ್ಯ ಕಟ್ಟಬೇಕು, ಇದನ್ನೆಲ್ಲ ಮಾಡಬೇಕು. ಅವನು ಧರ್ಮರಕ್ಷಣೆ ಮಾಡಬೇಕು, ಜನರಕ್ಷಣೆ ಮಾಡಬೇಕು. ವೈಶ್ಯನು ಆರ್ಥಿಕ ದುಡ್ಡು ಸಂಪಾದನೆ ಮಾಡಬೇಕು, ಅದು 3 ಹಂಚಬೇಕು, ದಾನ ಮಾಡಬೇಕು, ಧರ್ಮ ಮಾಡಬೇಕು. ಇದನ್ನೆಲ್ಲ ವಿವರವಾಗಿ ಅದರಲ್ಲಿ ಕೊಟ್ಟಿರ್ತಾರೆ. ಶೂದ್ರನಿಗೂ ಏನು ಕೆಲಸ ಅಂದರೆ ಅವನು ದೈಹಿಕ ಶ್ರಮ ಮಾಡಬೇಕು, ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಸ್ತು ತಯಾರಿಕೆ ಮಾಡಬೇಕು, ಬೆಳೆಯಬೇಕು. ಇದೆಲ್ಲ ವಿವರವಾಗಿ ನಮಗೆ ಭಗವದ್ಗೀತೆಯಲ್ಲಿ ಸಿಕ್ಕುತ್ತೆ. ಅಷ್ಟೇ ಅಲ್ಲ, ಸೃಷ್ಟಿಯ ಬಗ್ಗೆ, ಭಗವಂತನ ಈ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಿದ, ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯವನ್ನು ಹಂಚಿದ್ದಾನೆ. ಆ ಕರ್ತವ್ಯವನ್ನು ಪ್ರತಿ ಮಾನವನು ಇದೊಂದು ದೊಡ್ಡ ಭಗವಂತನ ನಾಟಕ ಶಾಲೆ. ಆ ನಾಟಕ ಶಾಲೆಯಲ್ಲಿ ಪ್ರತಿಯೊಬ್ಬನು ಅವನವನ ಕರ್ತವ್ಯವನ್ನು, ಅವನವನ ಪಾತ್ರವನ್ನು ನಿರ್ವಹಿಸಬೇಕು ಅಂತ ಈ ಭಗವದ್ಗೀತೆಯಲ್ಲಿ ವಿವರವಾಗಿ ಕರ್ಮಯೋಗದಲ್ಲಿ. ಮತ್ತು ಕರ್ಮ ಮಾಡುವಾಗ ಎಂತಹ ಕರ್ಮ ಮಾಡಬೇಕು, ಆರಿಸ್ಕೋಬೇಕು. ನಾವು ಶ್ರೇಷ್ಠವಾದ ಕರ್ಮವನ್ನು ಆರಿಸ್ಕೋಬೇಕು. ಜಗತ್ತಿಗೆ ಅನುಕೂಲವಾಗಿರ್ತಕ್ಕಂಥ ಕರ್ಮವನ್ನು ಆರಿಸ್ಕೋಬೇಕು. ಆ ಕರ್ಮದ ಮೂಲಕ ನನಗೂ ಒಳ್ಳೆಯದಾಗಿ ಇತರರಿಗೂ ಒಳ್ಳೆಯದಾಗಬೇಕು. ಮತ್ತು ಆ ಕರ್ಮದಿಂದ ಏನನ್ನೂ ನಾವು ನಿರೀಕ್ಷಿಸಬಾರದು. ಫಲಾಪೇಕ್ಷೆಯನ್ನು ನಿರೀಕ್ಷಿಸದೆ ಕರ್ತವ್ಯವನ್ನು ಮಾಡಬೇಕು. ಅದನ್ನೇ ನಿಷ್ಕಾಮ ಕರ್ಮ ಅಂತ ಭಗವದ್ಗೀತೆಯಲ್ಲಿ. ಕಾಮವಿಲ್ಲದ ಕರ್ಮ. ಕಾಮ ಅಂದರೆ ಆಸೆ. ನೀನೇನೋ ಮಾಡ್ತೀಯ, ತಿರುಪ್ತಿಗೆ ಹೋದರೆ ಏನೋ ಯಾವ ಉದ್ದೇಶ ಇಟ್ಕೊಂಡು ಹೋಗ್ತೀಯ ಅಂದರೆ, ನನಗೇನೋ ಲಾಭ ಬರಬೇಕು, ಯಾವುದೋ ಕೆಲಸ ಮಾಡ್ತಾಯಿದ್ದೆ, ನನಗಿಷ್ಟ ಏನೋ ಆದಾಯ ಬರಬೇಕು, ಅದಕ್ಕೆ ನಾನು ಹುಂಡಿನಲ್ಲಿ ಇಷ್ಟ ಹಾಕ್ತೀನಿ, ₹1,00,000 ಲಾಭ ಬಂದರೆ ₹100 ಅದಲ್ಲ, ಆ ಥರ ಅಲ್ಲ. ಏನೋ ಫಲವನ್ನು ನಿರೀಕ್ಷಿಸದೆ ನಾವು ಕರ್ತವ್ಯವನ್ನು ಮಾಡಬೇಕು. ಇದು ನಿಷ್ಕಾಮ ಕರ್ಮ. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ, ಅರ್ಜುನನ ಮೂಲಕ ನಮಗೆಲ್ಲ
ಬೋಧಿಸಿರ್ತಕ್ಕಂಥದ್ದು ನಿಷ್ಕಾಮ ಕರ್ಮ. ನಾವು ಕರ್ಮ ಮಾಡಲೇಬೇಕು, ಅದು ನಿಷ್ಕಾಮ ಕರ್ಮವಾಗಬೇಕು. ಮುಂದೆ ಅದು ಅಕಾಮ ಅಂತ ಹೇಳ್ತೀವಿ, ಏನನ್ನೂ ನಿರೀಕ್ಷಿಸದೆ ಮಾಡ್ತಕ್ಕಂಥ ಕರ್ಮ. ನನಗೆ ಗೊತ್ತಾಗಲೇಬಾರ್ದು, ನಾನು ಇಂಥದ್ದು ಮಾಡ್ತಾ ಇದ್ದೀನಿ, ಆದರೂ ಮಾಡಬೇಕು. ಈ ಮಾರ್ಗಜ್ಯೋತಿನಲ್ಲಿ ಇದನ್ನು ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ. ಏನು ಅಂತಂದರೆ, ನೀನು ಮಹತ್ಕಾಂಕ್ಷೆ ಇದ್ದವನಂತೆ ಬಾಳು, ಆದರೆ ಮಹತ್ಕಾಂಕ್ಷೆಯನ್ನು ಅಪೇಕ್ಷಿಸಬೇಡ. ಇದು ಭಗವದ್ಗೀತೆ ಸಾರನೇ. ನಾವು ಮಾರ್ಗಜ್ಯೋತಿ ಅಂದರೆ ಏನು ಬೇರೆ ಅಂತ ಅಂದ್ಕೊಳ್ತೀವಿ. ಮಾರ್ಗಜ್ಯೋತಿಯನ್ನು ನಾವು ಸವಿಸ್ತಾರವಾಗಿ ಓದಿದರೆ ಎಲ್ಲ ಪೂರ್ತಿ ಭಗವದ್ಗೀತೆಯನ್ನು ಆಧರಿಸಿರ್ತಕ್ಕಂಥದ್ದೇ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಥಿಯಾಸಫಿ ಗ್ರಂಥಗಳಲ್ಲಿ ಬೇಕಾದಷ್ಟು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಕಾಣಬಹುದು. ನೀವು ಯಾವ ಗ್ರಂಥವನ್ನಾದರೂ ಅಧ್ಯಯನ ಮಾಡಿ, ಅದರ ಹಿನ್ನೆಲೆ ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯನ್ನು ನಾವು ಕಾಣ್ತೀವಿ. ಯಾಕೆ ಅಂತಂದರೆ, ಬ್ಲಾವೆಟ್ಸ್ಕಿ ಅವರು ಹೇಳ್ತಾರೆ, ನಾನು ಮೌರ್ಯರ ಆಶ್ರಮದಲ್ಲಿ ಕಲಿತಿದ್ದೆಲ್ಲ ಭಾರತೀಯ ಸಂಸ್ಕೃತಿಯೇ, ನನ್ನ ಗ್ರಂಥಗಳಲ್ಲೆಲ್ಲನೂ ಅದನ್ನು ಆಧರಿಸೇ ನಾನು ಬರೀತಾ ಇರೋದು. ಐಸಿಸ್ ಅನ್ವೇಲ್ಡು, ಆಮೇಲಿಂದ ಸೀಕ್ರೆಟ್ ಡಾಕ್ಟ್ರಿನೆಲ್ಲ ನಾನು ಹಿಂದೂ ಸಂಸ್ಕೃತಿಯ ಆಧಾರ. ಅಲ್ಲಿ ನಾರದನ ಬಗ್ಗೆ ಪ್ರಸ್ತಾಪ ಇದೆ ಐಸಿಸ್ ಅನ್ವೇಲ್ಡಲ್ಲಿ ಓದಿದರೆ, ಸೀಕ್ರೆಟ್ ಡಾಕ್ಟ್ರಿನಲ್ಲಿ ಓದಿದರೆ ವೇದಗಳ ಪ್ರಸ್ತಾಪ ಇದೆ. ಅವನ್ನೆಲ್ಲ ನಾವು ತೆಗೆದು ನೋಡ್ತಾ ಇಲ್ಲ. ಹಾಗಾಗಿ ನಮ್ಮ ಕರ್ತವ್ಯ ಇದೆ, ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿ ಐಸಿಸ್ ಅನ್ವೈಲ್ ದೊಡ್ಡ ಗ್ರಂಥ, ಏನು ನಮಗೆ ಹೆದರಿಕೆ ಆಗುತ್ತೆ ತೆಗೆದರೆ, ಇದೇನು ಅರ್ಥ ಆಗೋದು ಅಲ್ಲೂ ಎಷ್ಟು ಅರ್ಥ ಆಗುತ್ತೋ ಅಷ್ಟನ್ನು ಓದಬೇಕು ನಾವು, ಸ್ವಲ್ಪ ಮಟ್ಟಿಗಾದರೂ ತಿಳ್ಕೋಬೇಕು ನಾವು. ಹಾಗಾಗಿ ಏನು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಗ್ರಂಥಗಳಿವೆ, ಅದರಲ್ಲೆಲ್ಲವನ್ನು ನಾವು ಅಧ್ಯಯನ ಮಾಡ್ತಾ ಭಾರತೀಯ ಸಂಸ್ಕೃತಿಯನ್ನು, ಭಗವದ್ಗೀತೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಥಿಯೋಸಾಫಿಕಲ್ ಸೊಸೈಟಿಯ ಈ ವಾಂಗ್ಮಯದಲ್ಲಿ ನಮಗೆ ಸಿಕ್ಕುತ್ತೆ ಅಂತ ಹೇಳ್ತಾ ಅವರು ಈಗ ಬಂದಿದ್ದಾರೆ. ಮುಂದೆ ಸಮಯ ಇದ್ದರೆ ನಾನು ಮುಂದುವರಿಸ್ತೀನಿ. ಸೋದರ ರೆಡ್ಡಪ್ಪಾಚಾರ್ ಅವರು ಭಗವದ್ಗೀತೆಯ ಬಗ್ಗೆ ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ